ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗ್ಗುವರ್ಪು. ಇವತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಮೊಟ್ಟ ಮೊದಲ ಬಾರಿಗೆ ಸಂಸತ್ತಿನಲ್ಲಿ ಭಾಷಣ ಮಾಡಿದರು. ಕೇರಳದ ವಯನಾಡಿನಿಂದ ಸಂಸದರಾಗಿ ಆಯ್ಕೆಯಾಗಿ ಮೊಟ್ಟ ಮೊದಲ ಬಾರಿಗೆ ಸಂಸತ್ತು ಪ್ರವೇಶಿಸಿದ ನಂತರ ಇವತ್ತು ಅವರಿಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ತು. ಅದು ಸಹ ಸಂವಿಧಾನದ ವಿಚಾರಗಳನ್ನು ಮುಂದಿಟ್ಕೊಂಡು ಮಾತಾಡುವಂತಹ ಅವಕಾಶ ಸಿಕ್ತು. ಅದನ್ನು ಅವರು ಸರಿಯಾಗಿ ಬಳಸ್ಕೊಂಡಿದ್ದಾರೆ. BJP ನರೇಂದ್ರ ಮೋದಿ ಸರ್ಕಾರವನ್ನು ಜನ್ಮ ಜಾಲಾಡಿದ್ದಾರೆ ಅಂದರೆ ತಪ್ಪಾಗಲಾರದು. ಯಾಕಂದರೆ ಸುಮಾರು ವರ್ಷಗಳ ನಂತರ ಗಾಂಧಿ ಕುಟುಂಬದಿಂದ ನಿರರ್ಗಳವಾಗಿ ಹಿಂದಿಯಲ್ಲಿ ಭಾಷಣ ಮಾಡಿ ನರೇಂದ್ರ ಮೋದಿ ಅವರಿಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನು ಇವತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಮಾಡೋದ್ರಲ್ಲಿ ಸಫಲತೆಯನ್ನು ಕಂಡಿದ್ದಾರೆ. ರಾಹುಲ್ ಗಾಂಧಿ ಮಾತಾಡ್ತಿರ್ಲಿಲ್ವಾ? ಅವರ ಮಾತುಗಳು ಈ ನಡುವೆ ಇಂಪ್ರೂವ್ ಆಗಿರಲಿಲ್ವ ಅಂದರೆ ಖಂಡಿತವಾಗ್ಲೂ ಇಂಪ್ರೂವ್ ಆಗಿತ್ತು. ಮಾತಾಡೋ ಶೈಲಿ ಬದಲಾಗಿತ್ತು, ಅಟ್ಯಾಕಿಂಗು ಇತ್ತು, ಎಲ್ಲವೂ ಇತ್ತು. ಆದರೂ ಸಹ ಅವರ ಮಾತುಗಳ ನಡುವೆ ಇದ್ದಂತಹ ಪಾಸುಗಳು ಆ ನಿರರ್ಗಳತೆಯನ್ನು ತಡೀತಾ ಇತ್ತು. ಎಲ್ಲೋ ಒಂದು ಕಡೆ ಒಂದಷ್ಟು ತಡೆದು ಮಾತಾಡುವಂತಹ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾಯಿದ್ರು. ಆದರೆ ಪ್ರಿಯಾಂಕಾ ಗಾಂಧಿ ಇವತ್ತು ಯಾವ ಅಡೆತಡೆ ಇಲ್ಲದೆ ನೋ ಬಾರ್ಸ್ ಹೋಲ್ಡಿಂಗ್ ಅನ್ನೋ ರೀತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಫೈರ್ ಮಾಡಿದ್ರು. ಎಲ್ಲೂ ನಿಲ್ಲಲಿಲ್ಲ. ಮತ್ತು ವಿಪಕ್ಷಗಳ ಪರವಾಗಿ ಏನೆಲ್ಲ ವಿಚಾರಗಳನ್ನು ಸರ್ಕಾರದ ವಿರುದ್ಧ ಮಾತಾಡಬೇಕೋ ಅದು ಸಹ ಈಗಿನ ಪರಿಸ್ಥಿತಿಯಲ್ಲಿ ಸಂವಿಧಾನವನ್ನು ಮುಂದಿಟ್ಕೊಂಡು ಮಾತಾಡಬೇಕೋ ಅದನ್ನು ಸಮರ್ಥವಾಗಿ ಮಾತಾಡಿದ್ರು ಅಂತಲೇ ಹೇಳಬೇಕು. ಅವ್ರು ತೆಗೆದಂತಹ ವಿಚಾರಗಳು ಒಂದೊಂದು ತುಂಬಾ ಸ್ಪಷ್ಟವಾಗಿತ್ತು ಮತ್ತು ನೇರವಾಗಿತ್ತು, ಎಚ್ಚರಿಸುವಂತಹ ರೀತಿಯಲ್ಲಿತ್ತು. BJP ಏನು ಮಾಡ್ತಿದೆ ಅನ್ನೋದನ್ನು ದೇಶದ ಜನತೆಯ ಮುಂದೆ ಸ್ಪಷ್ಟವಾಗಿ ಬಿಚ್ಚಿಡುವಂತಹ ಕೆಲಸವನ್ನು ಪ್ರಿಯಾಂಕಾ ಗಾಂಧಿ ಮಾಡಿದ್ರು. ಸೊ ಅವರು ಮಾತಾಡಿದ ವಿಚಾರಗಳನ್ನು ಒಂದೊಂದಾಗಿ ತೆಗೆದುಕೊಳ್ಳೋದಾದರೆ ಅವರು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ನಾನು ಬರೋದಿಲ್ಲ. ಆದರೆ ಯಾವ ವಿಚಾರಗಳು ಪ್ರಮುಖವಾಗಿ ಚರ್ಚೆ ಮಾಡಿದ್ರು ಅಥವಾ ಮಾತಾಡಿದ್ರು ಅನ್ನೋದನ್ನು ನಾನು ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಅವರು ಹೇಳಿದಂತಹ ಒಂದು ಗಂಭೀರವಾದ ವಿಶೇಷವಾದ ಹೇಳಿಕೆ ಅಂದರೆ ಈ ದೇಶದ ಸಂವಿಧಾನ ಅನ್ನುವಂಥದ್ದು BJP RSSನ ರೂಲ್ ಬುಕ್ ಅಲ್ಲ. ಅವರು ಅಂದುಕೊಂಡಂತೆ ನಡೆದುಕೊಳ್ತಿದ್ದಾರೆ, ಅದು ಸರಿಯಲ್ಲ, ಅದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರು. ಅದು ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ. ಯಾಕೆಂದರೆ ಪ್ರತಿಯೊಂದು ವಿಚಾರದಲ್ಲಿಯೂ ಸಹ BJP ಸಂವಿಧಾನವನ್ನು ಪಕ್ಕಕ್ಕೆ ಸರಿಸಿ RSSನ ಸಿದ್ಧಾಂತವನ್ನು ತುರ್ಕೋ ಕೆಲಸವನ್ನು, ಸಂಘ ಪರಿವಾರದ ಸಿದ್ಧಾಂತಗಳನ್ನು ನುಸುಳಿಸುವಂತಹ ಪ್ರಯತ್ನವನ್ನು ಮೋದಿ ಸರ್ಕಾರ ಮಾಡ್ತಿರೋದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಅದು ಪ್ರತಿಯೊಂದು ಹಂತದಲ್ಲೂ ನಡೀತಾ ಇದೆ, ಇನ್ಕ್ಲೂಡಿಂಗ್ ದ ಸ್ಪೀಕರ್ ಅದನ್ನೇ ಮಾಡ್ತಿದ್ದಾರೆ ಅನ್ನೋದು ನಮಗೆಲ್ರಿಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮತ್ತು ವಿರೋಧ ಪಕ್ಷಗಳು ಸಹ ಅದನ್ನು ಆರೋಪಣೆ ಮಾಡ್ತೀವಿ. ಸೊ ಮೊದಲಿಗೆ ಅವರು ಹೇಳಿದ್ದು ಮುಖ್ಯವಾದ ಅಂಶಗಳು, ಮೊದಲಿಗೆ ಹೇಳಿದ್ದಲ್ಲ, ನಾನು ಮೇಲೆ ಕೆಳಗೆ ಮಾಡಿ ಹೇಳ್ತೀನಿ. ಆದರೆ ಮುಖ್ಯವಾದ ವಿಚಾರಗಳನ್ನು ತೆಗೆದುಕೊಳ್ಳೋದಾದರೆ RSS ಮತ್ತು BJP ರೂಲ್ ಬುಕ್ ಅಲ್ಲ ನಮ್ಮ ಸಂವಿಧಾನ, ಅದಕ್ಕೆ ಆದಂತಹ ಘನತೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಒಂದು ರೂಲ್ ಬುಕ್, ಅದನ್ನೇ ನಾವು ಫಾಲೋ ಮಾಡಬೇಕು ಅನ್ನೋಂತಹ ವಿಚಾರವನ್ನು ಅವರು ಹೇಳ್ತಾರೆ. ಅದರ ಜೊತೆಗೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ನಮ್ಮ ಕಡೆ ಇರುವವರು ಅಂದರೆ ನಮ್ಮ ಕಡೆ ಕೂತಿರುವವರು ಅಂದರೆ ವಿಪಕ್ಷಗಳಲ್ಲಿ ಕೂತಿರುವಂಥವರು ಮುಖ್ಯವಾಗಿ ಅವರು ಸೂಚನೆ ಕೊಡ್ತಿದ್ದು ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಆದರೆ ಆ ಕಡೆ ಕೂತಿರುವಂಥವರು, ಆ ಮನಸ್ಥಿತಿಯವರು ಬ್ರಿಟಿಷರೊಂದಿಗೆ ಭಯ ಪಟ್ಕೊಂಡು ಸ್ವಾತಂತ್ರ್ಯ ಹೋರಾಟದಿಂದ ದೂರ ಇದ್ದರು. ಆ ಭಯವನ್ನು ಇವತ್ತು ನಮ್ಮ ದೇಶದ ಮೇಲೆ ಹೇರುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಬ್ರಿಟಿಷರ ಆಡಳಿತಕ್ಕಿಂತಲೂ ಸಹ ಹೆಚ್ಚಿನ ಭಯದ ವಾತಾವರಣ ಇವತ್ತು ನಮ್ಮ ದೇಶದಲ್ಲಿ BJP ನರೇಂದ್ರ ಮೋದಿಯವರ ಸರ್ಕಾರ ಸೃಷ್ಟಿ ಮಾಡಿದೆ ಅಂತ ಆರೋಪ ಮಾಡಿದ್ರು. ಅದು ಸಹ ಪರ್ಫೆಕ್ಟಾಗಿ ಒಂದು ಸಮಪ್ ಮಾಡುತ್ತೆ ಸದ್ಯದ ಪರಿಸ್ಥಿತಿಯನ್ನು. ED IT ಅಂತಹ ಸಂಸ್ಥೆಗಳನ್ನು, NIA ಅಂತಹ ಸಂಸ್ಥೆಗಳನ್ನು ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಅವರ ವಿರುದ್ಧ ಛೂ ಬಿಡುವಂತಹ ಕೆಲಸವನ್ನು, ಭಯದ ವಾತಾವರಣವನ್ನು ಸೃಷ್ಟಿ ಮಾಡೋದು, ಅದರ ಜೊತೆಗೆ ಅಲ್ಪಸಂಖ್ಯಾತರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು BJP ಮತ್ತು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಆ ವಿಚಾರವನ್ನು ತುಂಬ ಸ್ಪಷ್ಟವಾಗಿ ಜನರಿಗೆ ತಲುಪುವ ರೀತಿಯಲ್ಲಿ ಹೇಳಿದ್ರು. ಅದರ ಜೊತೆಗೆ ಮಾತೆತ್ತಿದ್ರೆ ನೆಹರು ಮೇಲೆ ಆರೋಪ ಮಾಡ್ತೀರಿ, ಆ ಕಾಲದ ನೆಹರು ಏನು ಮಾಡಿದ್ರು ಅನ್ನೋದನ್ನು ಬಿಡಿ, ಇವತ್ತು ನೀವು ಏನು ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ಒಂದು ಚೂರಾದರೂ ಮಾತಾಡೋ ಧೈರ್ಯ ತೋರಿಸಿ ಅಂತ ಸವಾಲು ಹಾಕ್ತಾರೆ. ಜೊತೆಗೆ ಹೇಳ್ತಾರೆ ಎಲ್ಲವೂ ನೆಹರು ಅವರೇ ಮಾಡಿಟ್ಟಿದ್ದಿದ್ರೆ ನೀವು ಯಾಕೆ ಬರಬೇಕಿತ್ತು, ಅವರೇ ಮಾಡಬೇಕು ಅಂತ ಯಾಕೆ ನೀವು ನಿರೀಕ್ಷಿಸ್ತೀರಿ, ಈಗಿನ ಕಾಲಕ್ಕೂ ಅವರು ಆಗಲೇ ಮಾಡಿಟ್ಟಿರಬೇಕಿತ್ತ, ಅದು ಸಾಧ್ಯವಿದೆಯಾ ಅಂತ ಸಹ ಪ್ರಶ್ನೆಗಳನ್ನು ಮಾಡುವ ಮೂಲಕ ಮೋದಿ ಸರ್ಕಾರದ ದೊಡ್ಡ ಆಪಾದನೆ ಯಾವಾಗಲೂ ಏನಿರುತ್ತೆ ಅಂದರೆ ಹಿಂದಿನ ಸರ್ಕಾರಗಳು ಅದು ಮಾಡಿಬಿಡ್ತು ಇದು ಮಾಡಿಬಿಡ್ತು, ಇವರು ಮಾತ್ರ ಅದ್ರ ಬಗ್ಗೆ ಮಾತಾಡುವಂತಹ ಧೈರ್ಯವನ್ನು ಮಾಡೋದಿಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳಿದ್ರು. ಅದರ ಜೊತೆಗೆ ಹಿಂಸಾತ್ಮಕವಾಗಿ ಯಾವ ರೀತಿ ಸಮಾಜದಲ್ಲಿ
ಒಂದಷ್ಟು ಸಮುದಾಯಗಳನ್ನು ಕಾಡ್ತಾ ಇದೆ ಈ ಸರ್ಕಾರ. ಅಲ್ಪಸಂಖ್ಯಾತರಾಗಿರಬಹುದು, ಹತ್ರಾಸ್ನಂತಹ ಘಟನೆಗಳಾಗಿರ್ಬೋದು, ಉತ್ತರ ಪ್ರದೇಶದಂತಹ ಘಟನೆಗಳಾಗಿರ್ಬೋದು, ಮಣಿಪುರದ್ದಾಗಿರ್ಬೋದು, ಯಾವುದೇ ಘಟನೆಗಳಾಗಿರ್ಬೋದು ಅಂತ ಅದರ ಬಗ್ಗೆ ಎಲ್ಲ ಸಹ ಒಂದಷ್ಟು ಮಾಹಿತಿಯನ್ನು ಹೊರಗಡೆ ಹಾಕ್ತಾರೆ. ಎಷ್ಟು ನಿರ್ದಾಕ್ಷಿಣ್ಯವಾಗಿ, ಎಷ್ಟು ಅಮಾನವೀಯವಾಗಿ ಈ ಸರ್ಕಾರ ನಡ್ಕೊಳ್ಳುತ್ತೆ ಕೆಲವು ಸಮುದಾಯಗಳ ವಿಚಾರವಾಗಿ ಅಂತ ಸ್ಪಷ್ಟವಾಗಿ ತಿಳಿಯುವ ಹಾಗೆ ಹೇಳಿದಂಥದ್ದು. ಇಲ್ಲಿ ಸ್ಪಷ್ಟವಾಗಿದ್ದಂಥದ್ದು ಏನಂದರೆ, ಅವರು ಹೇಳ್ತಾ ಇದ್ದ ಮಾತುಗಳು ಎಲ್ರಿಗೂ ಸಹ ತಲುಪಬೇಕು ಅನ್ನುವಂತಹ ಅವರ ಭಾಷೆಗಳು, ಪದಗಳು ಹಿಂದಿಯಲ್ಲಿ ಹೆಚ್ಚಿನ ಜನಕ್ಕೆ ಅದನ್ನು ರೀಚ್ ಮಾಡಿಸುವಂತಹ ರೀತಿಯಲ್ಲಿ, ಸಾಮಾನ್ಯ ಜನಕ್ಕೆ ರೀಚ್ ಮಾಡಿಸುವಂಥ ರೀತಿಯಲ್ಲಿ ಅವರು ನಿರರ್ಗಳವಾಗಿ ಸರಾಗವಾಗಿ ಮಾತಾಡಿದ್ದು ತುಂಬ ಸೂಕ್ಷ್ಮವಾಗಿತ್ತು. ಅದರ ಜೊತೆಗೆ ಇದು ಹೇಡಿಗಳ ಆಡಳಿತ ಅಂತ ನೇರವಾಗಿ ಹೇಳ್ತಾರೆ. ಈ ಹೇಡಿಗಳು ಅವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹ ಬ್ರಿಟಿಷರಿಗೆ ಎದುರುಕೊಂಡಿದ್ದರು, ಇವತ್ತು ಸಹ ಹೇಡಿಗಳ ರೀತಿಯಲ್ಲೇ ವರ್ತಿಸ್ತಿದ್ದಾರೆ. ಹೇಡಿಗಳ ಕೈಯಲ್ಲಿ ಈ ದೇಶ ಬಹಳ ಕಾಲ ಆಳ್ವಿಕೆ ನಡೆಸ್ಕೊಳ್ಳೋದಿಲ್ಲ, ಇದರ ಅಂತ್ಯ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ರು. ಈ ದೇಶದ ಜನ ಹೇಡಿಗಳಿಗೆ ಹೆಚ್ಚಿನ ದಿನ ಅಧಿಕಾರ ಕೊಡಲ್ಲ ಅಂತ ಹೇಳಿದ್ರು. ಇದರ ನಡುವೆ ಹತ್ರಾಸಂತಹ ಘಟನೆಗಳನ್ನು, ಬೇರೆ ಘಟನೆಗಳು, ಯಾವ ದಲಿತರ ಮೇಲೆ ಆಗಿರುವ ಅತ್ಯಾಚಾರಗಳು, ಅಲ್ಪಸಂಖ್ಯಾತರ ಮೇಲೆ ಆಗಿರುವಂತಹ ದೌರ್ಜನ್ಯಗಳನ್ನು ಪ್ರಸ್ತಾಪ ಮಾಡ್ತಿರ್ಬೇಕಾದ್ರೆ BJP ಕಡೆ ಕೂತಿದ್ದಂತಹ, NDA ಕಡೆ ಕೂತಿದ್ದಂತಹ ಒಂದಷ್ಟು BJP ಸಂಸದರು ನಗ್ತಾ ಇದ್ರು. ಆ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಹೇಳಿದ್ದು, ಇಂತಹ ದೌರ್ಜನ್ಯದ ಘಟನೆಗಳು, ನೋವಿನ ಸಂಗತಿಗಳ ನಡುವೆ ಸಹ ನಿಮಗೆ ನಗು ಬರುತ್ತೆ ಅಂದರೆ ಇದೇ ನಿಮ್ಮ ಸಂಸ್ಕೃತಿ, ಇದೇ ತೋರಿಸುತ್ತೆ ನಿಮ್ಮ ಆಡಳಿತ ವೈಖರಿಯನ್ನು, ನಿಮ್ಮ ಮನಸ್ಥಿತಿಯನ್ನು ತೋರಿಸುತ್ತೆ ಅಂತ ಚುಚ್ಚಿ ಹೇಳಿದ ನಂತರ ಅವರೆಲ್ಲರೂ ಕೂಡ ಸೈಲೆಂಟ್ ಆಗೋದ್ರು. ಮತ್ತು ಬಹಳ ಮುಖ್ಯವಾಗಿ ಅವರು ಹೇಳಿದಂತಹ ಇನ್ನೊಂದು ಅಂಶ ಅಂತಂದರೆ BJPಯ ವಾಷಿಂಗ್ ಮಿಷನ್ ಬಗ್ಗೆ. BJPಯ ವಾಷಿಂಗ್ ಮಿಷನ್ ಬಗ್ಗೆ ಹೇಳ್ತಾ, ನಮ್ಮ ಕಡೆ ಇದ್ದವರು ನಮ್ಮ ಕಡೆ ಇದ್ದಾಗ ಅವರನ್ನು ಕೊಳಕು, ಗಲೀಜು, ಏನೇನೋ ಅವರ ಭ್ರಷ್ಟಾಚಾರಿಗಳು ಅಂತ ಹೇಳಿ ಆ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಆ ಕಡೆ ಕರ್ಕೊಂಡು ಹೋದ ಮೇಲೆ ಅವ್ರ ಹತ್ರ ಒಂದು ವಾಷಿಂಗ್ ಮಿಷನ್ ಇದೆ, ಆ ವಾಷಿಂಗ್ ಮಿಷನಲ್ಲಿ ಹಾಕಿ ಸ್ವಚ್ಛಂದವಾಗಿ ಹಾಕಿ ಅವರನ್ನು ತೆಗಿತಾರೆ. ನಮ್ಮ ಸ್ನೇಹಿತರು ಈ ಕಡೆ ಇದ್ದವರು ಸಾಕಷ್ಟು ಜನ ಆ ಕಡೆ ಇವತ್ತು ಆ ಕಡೆ ಕೂತ್ಕೊಂಡಿದ್ದಾರೆ. ಒಂದಷ್ಟು ಜನ ಕಾಣ್ತಾ ಇಲ್ಲ ಅಂತ ಯಾಕೆ ಅಂತಂದರೆ, ಅವರು ಎಷ್ಟು ಕ್ಲೀನ್ ಆಗಿದ್ದಾರೆ ಅಂದರೆ ಅವರು ಪರಿಸರದೊಂದಿಗೆ ಮಿಕ್ಸ್ ಆಗಿ ಹೋಗಿದ್ದಾರೆ, ಅವರು ಕಾಣಲಾರದಷ್ಟು ಕ್ಲೀನ್ ಆಗಿ ಹೋಗಿದ್ದಾರೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಪ್ರೈಮ್ ಮಿನಿಸ್ಟರ್ ಆದಂಥವರು ಸದನಕ್ಕೆ ಯಾವತ್ತೋ ಒಂದು ದಿನ 10 ನಿಮಿಷಗಳ ಕಾಲ ಬಂದು ಹೋಗ್ತಾರಲ್ಲ, ಇದು ಎಂತಹ ಆಡಳಿತ ಅಂತ ಕೂಡ ಹೇಳ್ತಾರೆ. ಇನ್ನು ಮುಖ್ಯವಾಗಿ ಒಂದು ಕಥೆಯನ್ನು ಹೇಳ್ತಾರೆ. ಆ ಕಥೆಯೊಂದಿಗೆ ಮೋದಿಯನ್ನು ಯಾವ ರೀತಿ ಅಟ್ಯಾಕ್ ಮಾಡಬಹುದೋ ವಿಪಕ್ಷದ ನಾಯಕರಾಗಿ ಅಥವಾ ವಿಪಕ್ಷದ ಸದಸ್ಯರಾಗಿ ಆ ರೀತಿ ಟಕ್ಕರ್ ಕೊಟ್ಟಂಗೆ ಹೇಳ್ತಾರೆ ಒಂದು ಕಥೆಯನ್ನು. ಆ ಕಥೆ ಸಣ್ಣ ಕಥೆಯಲ್ಲಿ ಹೇಳ್ತಾರೆ, ಒಬ್ಬ ರಾಜ ಇದ್ದಂತೆ, ಅವನು ವೇಷ ಬದಲಿಸಿಕೊಂಡು ಜನರ ನಡುವೆ ಹೋಗ್ತಿದ್ದಂತೆ. ಆಗಾಗ ಜನ ತನ್ನ ಬಗ್ಗೆ ಏನು ಮಾತಾಡ್ಕೊಳ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಒಬ್ಬ ರಾಜ ಇದ್ದಂತೆ, ವೇಷ ಬದಲಿಸ್ಕೊಂಡು ಜನರ ನಡುವೆ ಹೋಗ್ತಿದ್ದ. ಜನ ನನ್ನ ಆಡಳಿತದ ಬಗ್ಗೆ, ನನ್ನ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತ. ನಮ್ಮಲ್ಲೂ ಒಬ್ಬ ರಾಜ ಇದ್ದಾರೆ, ಅವರು ವೇಷ ಬದಲಿಸ್ತಾರೆ, ಆದರೆ ಜನರ ನಡುವೆ ಹೋಗೋದಿಲ್ಲ. ಇದು ನೇರವಾಗಿ ನರೇಂದ್ರ ಮೋದಿಯವರಿಗೆ ಕೊಟ್ಟಂತಹ ಟಕ್ಕರ್. ನರೇಂದ್ರ ಮೋದಿಯವರ ಇಷ್ಟು ವರ್ಷಗಳ ಆಡಳಿತದಲ್ಲಿ ಒಂದು ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ, ಜನರ ನಡುವೆ ಹೋಗಿ ಅವರ ಕಷ್ಟವನ್ನು ವಿಚಾರಿಸಿಲ್ಲ. ಪುಟ್ಟ ಮಕ್ಕಳು ಅವರನ್ನು ಭೇಟಿ ಮಾಡೋಕ್ಕೆ ಬಂದರೂ ಸಹ ಮುಳ್ಳು ತಂತಿಗಳನ್ನು ಅಡ್ಡ ಹಾಕಿ ಆ ಕಡೆಯಿಂದ ಈ ಕಡೆಗೆ ಕೈ ತೋರಿಸಿ ಟಾಟಾ ಮಾಡುವಂತಹ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದ್ದನ್ನು ನಾವು ಕಂಡಿದ್ದೀವಿ. ಯಾವುದೋ ಸೆಲೆಬ್ರಿಟಿಗಳು ಬಂದರೆ ಮಾತ್ರ ಅವರ ಜೊತೆ ಮಾತ್ರ ಇನ್ನಿಲ್ಲದಂತೆ ಸೆಲ್ಫಿಗಳು ತಗೊಂಡು ಖುಷಿಪಟ್ಟು, ಅವರನ್ನು ಖುಷಿಪಡಿಸಿ ಗಿಫ್ಟ್ಗಳು ಕೊಟ್ಟು. ಮೊನ್ನೆ ತಾನೇ ನೋಡಿದ್ವಿ, ಕಪೂರ್ ಫ್ಯಾಮಿಲಿ, ರಾಜ್ ಕಪೂರ್ ಅವರ 100 ವರ್ಷಗಳ ಸಂಭ್ರಮಾಚರಣೆಗೆ ಇನ್ವೈಟ್ ಮಾಡೋದಕ್ಕೆ ಅಂತ ಕಪೂರ್ ಫ್ಯಾಮಿಲಿ ಹೋಗಿತ್ತು. ಕಪೂರ್ ಫ್ಯಾಮಿಲಿ ಅಳಿಯಂದರಾದಂತಹ ಸೈಫ್ ಅಲಿ ಖಾನ್ ಹೋಗಿದ್ದರು. ಅವರ ಕುಟುಂಬದ ಜೊತೆ ಮೋದಿಯವರು ಕಳೆದಂತಹ ಕ್ಷಣಗಳಿದ್ದಾವಲ್ಲ, ಮಾತಾಡಿದ ರೀತಿಯಲ್ಲ, ನಾನು ನಿಮ್ಮ ಪರಿವಾರನೇ ಅಂತ ಹೇಳಿದ್ದಲ್ಲ, ಅವಾಗ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ಮೋದಿಯವರ ಮಾತುಗಳನ್ನು ಕೇಳಿದಾಗ, ಕಪೂರ್ ಫ್ಯಾಮಿಲಿಯವರು ಬಂದಿದ್ದಾಗ ನಾನು ನಿಮ್ಮ ಪರಿವಾರನೇ ಅಂತ ಹೇಳಿದಾಗ ನನಗೆ ಅನ್ನಿಸ್ತು, ಅರೆ ಮಣಿಪುರದ ವಿಚಾರದಲ್ಲಿ ಒಂದು ದಿನಾನು ಈ ಥರ ಮಾತಾಡಲಿಲ್ವಲ್ಲ. ಮಣಿಪುರ 1 ವರ್ಷಕ್ಕಿಂತ ಹೆಚ್ಚು ದಿನಗಳಿಂದ ಅಲ್ಲಿ ಹೊತ್ತಿ ಉರಿತಾ ಇದೆ, ಜನ ಸಾಯ್ತಿದ್ದಾರೆ, ನರಳುತ್ತಾ ಇದ್ದಾರೆ, ನಿರಾಶ್ರಿತರಾಗಿದ್ದಾರೆ, ಮನೆಗಳು ಸುಟ್ಟೋಗಿದೆ, ತಿನ್ನೋಕ್ಕಿದೆಯೋ ಇಲ್ಲವೋ, ಗಾಳಿ ಮಳೆ ಯಾವುದರಲ್ಲಿ ಜನ ಸಾಯ್ತಿದ್ದಾರೋ ನಿರಾಶ್ರಿತರಾಗಿ, ಯಾವುದರ ಬಗ್ಗೆಯೂ ಒಂದು ದಿನಾನು ನಾನು ನಿಮ್ಮ ಪರಿವಾರದ ಸದಸ್ಯ ಅಂತ ಮಣಿಪುರದ ಜನರ ಬಗ್ಗೆ ಮಾತಾಡೋದಿರಲಿ, ಮಣಿಪುರ ಅನ್ನುವಂತಹ ಪದನೇ ಬಳಸಲಿಲ್ಲ.
ಆದರೆ ಈ ಸೆಲೆಬ್ರಿಟಿಗಳ ಮುಂದೆ ನಿಂತ್ಕೊಂಡು ನಾನು ನಿಮ್ಮ ಪರಿವಾರ ಅಂತ ಹೇಳಿದ್ದು, ಅದಕ್ಕೆ ಇದು ಸರಿಯಾಗಿ ಇರುತ್ತೆ ಪ್ರಿಯಾಂಕಾ ಗಾಂಧಿ ಹೇಳಿದ್ದು. ರಾಜ, ಆ ಕಾಲದ ರಾಜ ವೇಷ ಬದಲಿಸಿಕೊಂಡು ಜನರ ನಡುವೆ ಹೋಗಿ ತನ್ನ ಆಡಳಿತ ಹೇಗಿದೆ ಅಂತ, ಅವರು ಏನು ಮಾತಾಡ್ತಿದ್ದಾರೆ ಅಂತ, ಹೇಗೆ ಮಾತಾಡ್ಕೊಳ್ತಿದ್ದಾರೆ ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಅದನ್ನು ಈಗಿನ ರಾಜ ವೇಷ ಬದಲಾಯಿಸೋದು ಮಾತ್ರ ಮಾಡ್ತಾರೆ, ಆದರೆ ಜನರ ನಡುವೆ ಹೋಗಲ್ಲ ಅನ್ನೋದು. ಸೊ ಇವಿಷ್ಟು ಇವತ್ತು ಪ್ರಿಯಾಂಕಾ ಗಾಂಧಿ ತನ್ನ ಮೊದಲ ಭಾಷಣದಲ್ಲಿ ವೆರಿ ಮೆಚ್ಯೂರ್ಡ್ ಆಗಿ ಸೀಸನ್ಡ್ ಪೊಲಿಟಿಷಿಯನ್ ರೀತಿಯಲ್ಲಿ ಮಾತಾಡಿದಂತಹದ್ದು. ಇನ್ನು ರಾಹುಲ್ ಗಾಂಧಿಯವರಿಗೆ ಹೋಲಿಸಿದ್ರೆ ರಾಹುಲ್ ಗಾಂಧಿಯವರ ಭಾಷಣಗಳಲ್ಲಿ ಇತ್ತೀಚೆಗೆ ತೀಕ್ಷ್ಣತೆ ಬಂದಿದ್ದರೂ ಸಹ ತಡೆದು ಮಾತಾಡೋದನ್ನು ಮಾತ್ರ ಅವರು ಇಲ್ಲಿವರೆಗೂ ನಿಲ್ಲಿಸಿಲ್ಲ. ಅದು ಎಲ್ಲೋ ಒಂದು ಕಡೆ ಜನರನ್ನು ಪೂರ್ತಿಯಾಗಿ ತಲುಪೋದ್ರಿಂದ, ಸಂಸತ್ತಿನಲ್ಲಿ ಸರಾಗವಾಗಿ ನಿರರ್ಗಳವಾಗಿ ಮಾತಾಡೋದನ್ನು ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇಲ್ಲವಂಥ ಕಾರಣಕ್ಕಾಗಿ ಜನರನ್ನು ತಲುಪ್ತಾ ಇಲ್ಲ, 100% ತಲುಪ್ತಾ ಇಲ್ಲ, ಅಥವಾ ಕೆಲವು ಸಲ ಅಪಹಾಸ್ಯಕ್ಕೆ ಒಳಗಾಗ್ತಾರೆ. ಆದರೆ ಪ್ರಿಯಾಂಕಾ ಗಾಂಧಿ ಒಂದು ಕ್ಷಣ, ಒಂದು ಪದ ಆ ಕಡೆ ಈ ಕಡೆ ಹೋಗಲಿಲ್ಲ. ಒಂದೇ ಒಂದು ನಿಮಿಷ ಸಹ ಫಸ್ಟ್ ಒಂದು ಸ್ಥಳೀಯವಾದಂತಹ ಪಕ್ಷಗಳವು ಅವರ ರೀಚ್ ಏನಿದೆ ಇಡೀ ದೇಶದಲ್ಲಿ ಇಲ್ಲದೆ ಇರೋದ್ರಿಂದ, ಅವರ ಎಷ್ಟೇ ಶಕ್ತಿ ಹಾಕಿದ್ರು, ಎಷ್ಟೇ ಒಂದು ಹೋರಾಟಗಳನ್ನು ಮಾಡಿದ್ರು ಸಹ ರಾಷ್ಟ್ರ ಮಟ್ಟದಲ್ಲಿ BJPಯನ್ನು, RSSನ್ನು, ಅವರ ಸರ್ವಾಧಿಕಾರಿ ಧೋರಣೆಯನ್ನು ಹಿಮ್ಮೆಟ್ಟಿಸೋದಕ್ಕೆ ರಾಷ್ಟ್ರ ಮಟ್ಟದ ಪಕ್ಷ, ಅದರಿಂದ ಒಬ್ಬರು ಶಕ್ತಿವಂತರಾದಂಥವರು ಅಥವಾ ಆ ಸಾಮರ್ಥ್ಯವಂತರು ಹೊರಗೆ ಬರಬೇಕಾದ ಅವಶ್ಯಕತೆ ಇರುತ್ತೆ. ಇವತ್ತು ಆಫ್ಟರ್ ಎ ಲಾಂಗ್ ಟೈಮ್ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ರಾಜ್ಯಗಳಲ್ಲೂ ತಮ್ಮ ಅಸ್ತಿತ್ವವನ್ನು ಇಟ್ಕೊಂಡಿರುವಂತಹ ಒಂದು ಪಕ್ಷದ ಕಡೆಯಿಂದ ಒಬ್ಬರು BJPಯ ಆಡಳಿತ, ಮೋದಿಯವರ ಆಡಳಿತ ಅಥವಾ ದುರಾಡಳಿತ ಅಥವಾ ಅವರ ಏನು RSS ಕೇಂದ್ರಿತವಾದಂತಹ ಆಡಳಿತ ಇದೆ, ಅದನ್ನು ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ದಿಸ್ ಈಸ್ ಎ ಗುಡ್ ಡೆವಲಪ್ಮೆಂಟ್. ಮತ್ತೆ ಹೇಳ್ತಾ ಇದ್ದೀನಿ, ಪ್ರಿಯಾಂಕಾ ಗಾಂಧಿಯವರ ಮೊಟ್ಟ ಮೊದಲ ಭಾಷಣ ಆನ್ ಟಾರ್ಗೆಟ್ ಇತ್ತು. ಮುಂದಿನ ದಿನಗಳಲ್ಲಿ ಇದು ಹೀಗೆ ಮುಂದುವರಿಯುತ್ತಾ ಅಥವಾ ರಾಹುಲ್ ಗಾಂಧಿಯವರನ್ನು ಮುನ್ನೆಲೆಗೆ ತರಬೇಕು ಅನ್ನೋದನ್ನು ಉದ್ದೇಶ ಇಟ್ಕೊಂಡು ಪ್ರಿಯಾಂಕಾ ಗಾಂಧಿಯವರ ಸೀಟನ್ನು ಈಗ ಫಿಸಿಕಲ್ ಆಗಿ ಹಿಂದೆ ಹಾಕಿದರೆ ಪೊಲಿಟಿಕಲನ್ನು ಹಿಂದೆ ಹಾಕಿಕೊಡ್ತಾರಾ ಅನ್ನೋದನ್ನು ಸಹ ನಾವು ಎದುರು ನೋಡಬೇಕು. ಯಾಕಂದರೆ ರಾಹುಲ್ ಗಾಂಧಿಯನ್ನೇ ಮುಂದಕ್ಕೆ ತರಬೇಕು ಅನ್ನುವ ದೊಡ್ಡ ಗುಂಪು ಕಾಂಗ್ರೆಸ್ಸಲ್ಲಿದೆ. ಅದಕ್ಕೆ ದೇಶಕ್ಕೆ ಎಷ್ಟು ಸಮಸ್ಯೆ ಆದರೂ ಚಿಂತೆ ಇಲ್ಲ, ಬಟ್ ರಾಹುಲ್ ಗಾಂಧಿಯನ್ನು ಬಿಟ್ಟುಕೊಡಬಾರ್ದು ಅನ್ನೋದು ಮಾತ್ರ ಅವ್ರ ಮನಸ್ಸಲ್ಲಿರೋದು. ಅದು ಒಂದು ದುರಂತನೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.